ಕುಟುಂಬದಲ್ಲಿ ಇಷ್ಟು ಜನ ಇದ್ದಾರೆ, ನಮ್ಮ ಕುಟುಂಬಕ್ಕೆ ಎಲ್ಲಾರ್ಗೂ ಕೊಲೆ ಬೆದರಿಕೆ ಹಾಕವನೆ. ಈ ಕುಟುಂಬದಲ್ಲಿ ಸ್ಕೂಲ್ ಮಕ್ಳುಗಳೆಲ್ಲ ಹೋಗ್ತಾರೆ, ಅದ್ ನಡ್ಕೊಂಡು ಹೋಗ್ಬೇಕು. ಆದ್ರಿಂದ ಯಾರಿಗಾದ್ರೂ ಏನಾದ್ರು ತೊಂದರೆ ಆದ್ರೆ ನೇರವಾಗಿ ತಿರುಮಗಿರಿಯ ಅವ್ರ ಒಳಿಯ ಹನುಮಂತರಾಜು, ಅವನ ಮಗಳು ರಾಧಾ, ಸುಮಿತ್ರಾ, ಜ್ಯೋತಿ, ನರಸಮ್ಮ ಇವ್ರಿಷ್ಟೇ ಜನ ಬಂದು ತೊಂದರೆ ಕೊಡ್ತಿರೋದು. ಆಮೇಲೆ ಒಬ್ಬ ರೌಡಿ ಶೀಟ್ರು ರಾಜಗೋಪಾಲ್ ನಗರದಲ್ಲಿ ರೌಡಿ ಶೀಟರ್ ಆಗಿದ್ದಾನೆ, ಡ್ರಗ್ಸ್ ಅಡಿಕ್ಟ್ ಅವನು. ಅವನ್ನ ಕರ್ಕೊಂಬಂದು ನಮ್ನ ಎದುರಿಸಕ್ಕೋಸ್ಕರನೇ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದಾನೆ. ಅವ್ನು ರೌಡಿ ಶೀಟರ್ ಅಂತ ಗೊತ್ತಿದ್ರು ಅವ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾನೆ ನಮ್ ಬೆದರಿಸಕ್ಕೆ. ಅದರಿಂದ ಯಾರಿಗಾರು ಏನಾದ್ರು ತೊಂದರೆ ಆದ್ರೆ ಅವನೇ ನೇರವಾಗಿ ಅವ್ರ ಜನದ ಮೇಲೂ ನೀವು ಕಾನೂನು ರೀತಿ ಕ್ರಮ ತಗೋಬೇಕು. ದಯವಿಟ್ಟು ಎಲ್ಲಾರು ಸಹಾಯ ಮಾಡಿ. ಇದನ್ನ ನಾವು ಪೊಲೀಸ್ SP ಸಾಹೇಬ್ರಿಗೂ ಗಮನಕ್ಕೆ ತಂದಿದೀವಿ, ಈ ತರ ಮಾಡಿದ್ದಾರೆ ಅಂತ. ಅವರು ಆಯ್ತು ಅಂತ ಹೇಳಿದ್ದಾರೆ. ದಯವಿಟ್ಟು ಅವನ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಕೇಳ್ಕೊತೀನಿ ಸರ್, ಮಾಧ್ಯಮ ಮುಖಾಂತರ. ನಾನು ಹನುಮಕ್ಕ. ನಮ್ಗೆ 5 ಜನ ಹೆಣ್ಮಕ್ಳು. ದೊಡ್ಡ ಮಗಳು ಮದುವೆ ಮಾಡಿ ತಿಂಗಳಿಗೆನೆ ಯಜಮಾನ್ರು ತೀರೋದ್ರು. ಎಲ್ಲ ಚಿಕ್ಕ ಮಕ್ಳು. ನಾವ್ ಈ ಜಮೀನ್ಗೆ ಇದಾಗಿ ನಾವ್ ಇಂಥವರೆಗೂ ನಮಗ್ ಗೊತ್ತಿಲ್ಲ. ಕಸ ಒತ್ತಿ ಎಲ್ಲ ಸಂಬಳ ಇದ್ದಿ ಅದು ಇದು ಮಾಡಿ ಮದುವೆ ಮಾಡಿ ಶೋಭನ ಮಾಡಿ ಎಲ್ಲ ಮಾಡಿ ಮಕ್ಕಳು ಕಳ್ಸಿ. ಗಂಡದಿರು ಸರಿ ಇಲ್ಲ. ನಾವಿಲ್ಲಿ ಕಾಲ ಮಾಡ್ತಿರೋದ್ ಕಿವ್ನಿ ತರ ಬಂದ್ ಅರಳ್ಟಿ ಮಾಡಿ ನಮ್ಮನ್ ಗಲಾಟೆ ಮಾಡಿ ನಮ್ಮ ಮಕ್ಕಳನ್ನೆಲ್ಲ ಓದೋ ಮಕ್ಕಳಿಗೆಲ್ಲ ಗಲಾಟೆ ಕೊಟ್ಟು ಈ ತರ ಮಾಡ್ತಾನೆ ಸರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮ್ಗೆ ಗಂಡ್ ಮಕ್ಳಿಲ್ಲ, ಈ ತರ ಶಿಕ್ಷೆ ಕೊಡ್ತಾನೆ ಸರ್. ನಮ್ಗೆ ನಾವೇನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಮ್ಗೆ ಈ ತರ ಇಕ್ಕಟ್ಟು ಕೊಡ್ತಾನೆ ಸರ್. ಎಲ್ಲ ನೀವು ಧರ್ಮದಿಂದ ನಮ್ಗೆ ಉಳಿಸ್ಕೊಡ್ಬೇಕು. ಅವನು ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಮುಂದೆ ಹೋಗೋರಿಲ್ಲ. ನಮ್ಗೆ ಬಲ ಇಲ್ಲ ಸ್ವಾಮಿ, ಎಲ್ಲ ನೀವೇ ಮಾಡ್ಬೇಕು. ಈ ತರ ಅನ್ಯಾಯ ಆಗದೆ ನಮ್ಗೆ. ನಮ್ಮ ಮಕ್ಳಿಗೆ ಎಲ್ಲ ಅನ್ಯಾಯ ಆಗಿ ನಾವು ಸಂಬಳ ಇದ್ದು ಮಕ್ಕಳನ್ನ ಮದ್ವೆ ಮಾಡಿ ಏನೋ ಇಷ್ಟು ಜಮೀನ್ ಮಾಡ್ಲಿಲ್ಲ. ನಾನು ಒಂದ್ ಕುಂಟೆ ಜಮೀನ್ ಮಾರಿ ನನ್ ಮಕ್ಳು ಮದ್ವೆ ಮಾಡ್ಲಿಲ್ಲ. ಕಂಡಾರ್ ಮನೆಗ್ ಸಗಣಿ ಒತ್ತಿ ಊರ್ ಸುತ್ತ ರಾಗಿ ಮಾಡಿ ನನ್ ಮಕ್ಕಳು ಸಾಕಿ ಇವತ್ತು ನನ್ ಜಮೀನ್ ಉಳಿಸ್ಕೊಂಡ್ ನನ್ ಹೆಣ್ ಮಕ್ಳಿಗೆ ಅಂತಂದ್ರೆ ಅದಕ್ಕೂ ತೊಂದ್ರೆ ಕೊಟ್ಟು ನಮ್ಗಿಂತ ಇಕ್ಕಟ್ಟು ಕೊಡ್ತಾರೆ ಸರ್. ಎಲ್ಲ ನೀವೇ ನೋಡ್ಬೇಕು. ಧರ್ಮ ಕರ್ಮ ಎಲ್ಲ ನೋಡಿ ಅವನ್ ನಮ್ ಜಮೀನು ಬಿಡ್ಬೇಡಿ ಸ್ವಾಮಿ. ನಮಗ್ ಜಮೀನ್ ಉಳಿಸ್ಕೊಡಿ. ನಮ್ ಮಕ್ಳಿಗೆ ಒಂದ್ ಕುಂಟೆ ಬರ್ಲಿ, ಗಂಜಿ ಬಿಡಂಗೆ. ಅಷ್ಟೇ ಸರ್, ನಾವ್ ಕೇಳ್ಕೊಳೋದು ಇನ್ನೇನು ಇಲ್ಲ. ನಮಗ್ ಗಲಾಟೆ ಮಾಡ್ತಾನೆ ಬಂದು. ಮೊನ್ನೆ ನಾದ್ನಿ ಅನ್ನೋಳು, ಜ್ಯೋತಿ ಅನ್ನೋಳು, ಇನ್ನೊಬ್ಬಳು ಎಲ್ಲಾನು ಕರ್ಕೊಂಬಂದು ನಮಗ್ ಗಲಾಟೆ ಮಾಡಿ. ಸುಮಿತ್ರಮ್ಮ ಅನ್ನೋಳು ಇವ್ರೆಲ್ಲ ಬಂದು ಗಲಾಟೆ ನೋಡು ನಮ್ಮ ಮಾವ ಮಾಡಿಸ್ಕೊಟ್ಟವ್ನೆ ನಮಗ್ ಪುತ್ರನ, ನೀವ್ ಬಿಡ್ರಿ ಅಂತ ಹೇಳಿ ದೊಣ್ಣೆ ತಗೊಂಡ್ ಗಲಾಟೆ ಮಾಡ್ತಾರೆ. ನಮ್ಮನ್ನೇ ಹೊಡಿಯಾಕೆ ಬರ್ತಾರೆ. ನಾನು ಇರೋದು ಇಷ್ಟಪ್ಪ, ಹೊಡೆದ್ ಬಿಟ್ರೆ ನಾವೆಲ್ಲೋಗಿ ಸಾಯೋಣ ಸ್ವಾಮಿ. ನಮ್ಮ ಹೆಣ್ಮಕ್ಳೆಲ್ಲ ಕೂಲಿ ಮಾಡ್ಕೊಂಡು ಇವ್ರ ಮನೆ ಬಚ್ಚಲ್ ಬೆಳಿತಾರೆ. ನಮ್ಮ ಹೆಣ್ಮಕ್ಳಿಗೂ ಸ್ವಂತ ಮನೆ ಇಲ್ಲ, ಯಾರೋ ಒಬ್ಳು ಇರೋದಕ್ಕೆ ಇಷ್ಟ ಮನೆ ಕಟ್ಕೊಂಡಿದೀವಿ. ನಮ್ಗೆ ಅನ್ಯಾಯ ಮಾಡ್ತಾವ್ರೆ ಸ್ವಾಮಿ. ನೀವು ದಯವಿಟ್ಟು ಅದನ್ನ ಇದ್ ಮಾಡಿ ಸ್ವಾಮಿ. ನಮ್ಗೆ ಈ ತರ ಅನ್ಯಾಯ ಆಗದೆ ನಮ್ಗೆ. ಒಂದ್ ಕುಂಟೆ ನಾವ್ ಜಮೀನ್ ಮಾರ್ ನನ್ ಮಕ್ಳು ಮದ್ವೆ ಮಾಡ್ಲಿಲ್ಲ, ಶೋಭನ ಮಾಡ್ಲಿಲ್ಲ. 5 ಜನ ಹೆಣ್ಮಕ್ಳು ನಂಗೆ ಮಣತನ ಮಾಡಿ ಮದ್ವೆ ಮಾಡಿ ಶೋಭನ ಮಾಡಿ ಇಷ್ಟು ಕಷ್ಟ ಬಿದ್ರಿ. ಇವತ್ತಿಂತ ಕಷ್ಟ ಕೊಡ್ತಾವ್ನೆ ಅಂದ್ಮೇಲೆ ನಾವ್ ಇರ್ಬೇಕಲ್ಲ, ಸಾಯ್ಬೇಕಲ್ಲ. ನನ್ ಮಕ್ಳಿಗೆ ಇಸ ಕೊಡ್ಬೇಕು ಸ್ವಾಮಿ. ಈ ತರ ಮಾಡ್ತಾವ್ನೆ. ಎಲ್ಲ ನೀವೇ ನೋಡ್ಬೇಕು. ಎಲ್ಲ ನೀವೇ ನೋಡಿ ಒಳ್ಳೇದ್ ಕಳ್ಸಿ ಸ್ವಾಮಿ. ನಮ್ಗೆ ನಮ್ ಹೆಣ್ಮಕ್ಳಿಗೆ ಯಾರು ಅಣ್ತಂದಿರಿಲ್ಲ, ಯಾರು ಇಲ್ಲ, ಬಲ ಇಲ್ಲ ನಮ್ಗೆ. ಅಷ್ಟೇ ನಾನ್ ಕೇಳ್ಕೊಳೋದು. ಏನ್ ಸಮಸ್ಯೆ ಅಂದ್ರೆ ತಿರುಮಗಿರಿ ನಾನು ಸರ್ ಕಲ್ಲೂರವನು. ಈ ಶಾನ್ಮಂಗನಹಳ್ಳಿ ಮತ್ತೆ ತಿರುಮಗಿರಿ ನಾನು ಕಲ್ಲೂರವನು. ಮಧ್ಯ ಈರಾಯನಪಳ್ಳಿ ಶಾನ್ಮಂಗನಹಳ್ಳಿ ದಾಖಲೆ ನಮ್ ಜಮೀನ್ ಇರೋದು 15-16ನೇ ಸರ್ವೆ ನಂಬರ್ ಅಲ್ಲಿ. 5 ಎಕರೆ 5.5 ಎಕರೆ ಚಿಲ್ಲರೆ ಜಮೀನ್ ಮಾಡಿಸ್ಕೊಂಡ್ಬಿಟ್ಟವನಿ. ಮಕ್ಳು ಮರಿನ ಹೊಡಿಯೋದು ಬರೆಯೋದು. ಅವ್ರ ಒಳಿಯ ಮಗಳು ತಮ್ದಿರ್ ಸತ್ತೋಗೋರೇನೋ ತಮ್ಮ ಹೆಂಡತಿದಿರ್ಗೆ ಜಮೀನ್ ಮಾಡ್ಸವ್ನೆ. ಅವ್ನ್ ಮಾಡ್ಸ್ಕೊಂಡವ್ನೆ. ಅವ್ರ ಅಪ್ಪನೇ ಹೆಸರು ಮಾಡ್ಸ್ಕೊಂಡಿದೀನಿ ಅಂತ. ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಹಿಂಸೆ. 30 ಜನ ರೌಡಿಗಳು ಕರ್ಕೊಂಬರ್ತಾನೆ, ಮನೆ ನುಗ್ಗಿಸ್ತಾನೆ. ನಮ್ ತಮ್ಮನ್ ಕೊಲೆನೆ ಮಾಡ್ಬಿಡು ನಾನು ಅವತ್ತು ಬರ್ಲಿಲ್ಲ ಅಂದ್ರೆ. ಬಂದು ಹಾಸಿಗೆಯಿಂದ ಹಿಡಿದು ಹಾಸಿಗೆಯಿಂದ ಹಿಡಿದು ಚೇರು ಬೆಂಚಿಂದ ಹಿಡಿದು ಎಲ್ಲ ಎತ್ತಾಕೊಂಡು ಹೋಗ್ಬಿಟ್ರು 3 ವರ್ಷ. ಇವಾಗಲೇ 2 ವರ್ಷದಲ್ಲಿ ಏನು ಮಾತಾಡಂಗಿಲ್ಲ. 20-30 ಜನ ಕಂಪ್ಲೇಂಟ್ ಕೊಡ್ತಾನೆ. ನಮ್ಗೆ ಸುಳ್ಳು ದಾಖಲೆ ಎಲ್ಲ ಸೃಷ್ಟಿ ಮಾಡ್ಕೊಂಡ್ಬಿಟ್ಟವನೆ. ಇವಾಗ ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು ಜಮೀನ್ ಬಿಡ್ಸಕ್ ಬರ್ತಾನೆ. ಮಾತಾಡಂಗಿಲ್ಲ, ಉಸಿರಾಡಂಗಿಲ್ಲ. ಕಲ್ಲೂರ್ಗ್ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಸ್ಕೂಲ್ಗೆ ಹೋಗಂಗಿಲ್ಲ. ನಾವು ಮಕ್ಳು ನೋಡೋ ಪೇರೆಂಟ್ಸ್ ಗಳು ಹೋಗಂಗಿಲ್ಲ ಸರ್. ಅಲ್ಗೋದ್ರೂ ಅದೇ ಕರ್ಮ. ಒಂದು ನಮ್ ಸಂಬಂಧಿಕರು ಅಂತ ಮನೆ ಹತ್ರ ಹೋಗಂಗಿಲ್ಲ. 50 ಜನ ಹೊಡಿಯಕ್ ಬಂದಿದ್ರು ಅಂತ ಮೊನ್ನೆ ಇನ್ನೂ ಒಂದು 15 ದಿವಸ ಆಗಿಲ್ಲ ಆಗ್ಲೇನೆ ಜೂಪ್ ಕರ್ಸ್ಕೊಂಡ್ಬಿಟ್ಟು ಪೊಲೀಸ್ ಜೂಪ್ ಕರ್ಸ್ಕೊಂಡವ್ನಿ. ಪೊಲೀಸರು ನಮ್ಗೆ ರಕ್ಷಣೆ ಕೊಟ್ಟವ್ರೆ ಅಂದ್ರೆ ತಾವರೆಕೆರೆ ಮಾರುತಿ ಸರು SI ರಕ್ಷಣೆ ಕೊಟ್ಟಿದ್ಕೆ ಈ ಹೊಲ ಉಳಿಸಬೇಕಾಯ್ತು. ಇಷ್ಟು ಉಸಿರಾಡಕ್ಕೆ ನಮ್ಗೆ ಸಾಧ್ಯ ಆಯ್ತು ಸರ್. ಎಲ್ಲಾ ಸುಳ್ಳು ಬೋಗಸ್ನಾಗ ಎಲ್ಲ ಮಾಡ್ಸ್ಕೊಂಡ್ಬಿಟ್ಟು ನಮ್ಗೆ ಮಾತಾಡಕ್ಕೆ ಬಿಡಲ್ಲ. ಎಲ್ಲಿ ದಾರಿಲಿ ಹೋಗುವಾಗ ಅವ್ನ ಮುಖ ನೋಡಿದ್ರು ಕಂಪ್ಲೇಂಟ್ ಮಾಡ್ತಾನೆ. ಅವ್ರ ಕಡೆ ಯಾರಾದ್ರೂ ಸುಮ್ನೆ ಹೋಯ್ತಿರ್ ನಾವು ಮಾತಾಡ್ಸಿದ್ರು ಸಾಕು, ನಾವು ಮುಖ ನೋಡಿದ್ರೆ ಸರಿ ಕಂಪ್ಲೇಂಟ್ ಮಾಡ್ತಾನೆ. ಮಕ್ಳು ಮರಿ 40 ಜನ 50 ಜನ ಇದ್ದೀವಿ. ಒಬ್ಬರಿಗೂ ಸರಿಯಾಗಿ ಮದ್ವೆ ಮಾಡಿಲ್ಲ. ನನ್ನ ಮದ್ವೆ 4 ರೂಪಾಯಿ ಕಾಲಂಗ್ರ ಸ್ಟೀಲ್ ಪಾಲಂಗ್ರ ತೈಕೊಂಡು ಮದ್ವೆ ಮಾಡಿದ್ರು ಸರ್. 60 ರೂಪಾಯಿ ಸೀರೆ 4 ರೂಪಾಯಿ ಕಾಲಂಗ್ರ ಕೊಟ್ಟು ನಮ್ಮ ಅಮ್ಮರ್ ಮದ್ವೆ ಮಾಡಿದ್ರು. ಆದ್ರೆ ಇವತ್ತಲ್ಲ ನಾಳೆ ಆಯ್ತದಮ್ಮ ಆಸ್ತಿ ಮಾರಬಾರ್ದು ಅಂತ ಆ ಪರಿಸ್ಥಿತಿಲಿ ಇದೀವಿ ನಾವು. ಮಕ್ಳು ಮರಿ ಗೌರ್ಮೆಂಟ್ ಸ್ಕೂಲ್ ಒಂದ್ ಸ್ಕೂಲ್ ಒಬ್ಬರು ಮಕ್ಳುಗಳು ನಾವು ಎಲ್ಲೂ ಬೇರೆ ಕಡೆಗೆ ಓದಿಸಿಲ್ಲ. ಕಷ್ಟ ಸುಖ ಹೊಟ್ಟೆ ಬಟ್ಟೆ 300 ರೂಪಾಯಿ 200 ರೂಪಾಯಿ ಕೂಲಿ ಮಾಡ್ತೀವಿ ಸರ್ ನಾವ್. ಹೆಂಗ್ ಸರ್ ಕೋರ್ಟು ಕಚೇರಿ ಇವ್ ದುಡ್ಡು ಖರ್ಚು ಮಾಡಿ ಮುಂದಕ್ಕೆ ಹೋಗಕ್ ಆಯ್ತದ ಸರ್ ನಾವು. ನಮ್ಗೆ ಇಷ್ಟೊಂದು ಅನ್ಯಾಯ ಮಾಡ್ತಾನೆ. ಇಷ್ಟ ಎಲ್ಲೋದ್ರೂ ಅವಂದೇ ಕಣಮ್ಮ ಪೇಪರ್ ಮಾಡ್ಸ್ಕೊಂಡವ್ನಿ ಅಂತಾರೆ. ಎಲ್ಲ ಡೂಪ್ಲಿಕೇಟ್ ಪೇಪರ್ ಮಾಡ್ಸ್ಕೊಂಡ್ಬಿಟ್ಟು ನಮ್ಗೆ ಹಿಂಸೆ ಸರ್. ಎಲ್ಲೂ ಓಡಾಡಂಗಿಲ್ಲ, ಒಂದ್ ಬಸ್ ಹತ್ತಂಗಿಲ್ಲ, ಒಂದ್ ಊರ್ಗ್ ಹೋಗಂಗಿಲ್ಲ, ಕಲ್ಲೂರ್ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಸ್ಕೂಲ್ ಹತ್ರ ಹೋಗಂಗಿಲ್ಲ ಮಕ್ಳು ಬಿಟ್ಟಿದೀವಿ ಅಂತ. ಮತ್ತೆ ಒಬ್ಬ ತಮ್ಮನ್ ಮಗನ ಇಟ್ಕೊಂಡವ್ನಿ.
ಅವನು ಗಾಂಜಾ ಹೊಡೆದ್ಬಿಟ್ಟು ಅವನ ಹೆಸರು ಕೃಷ್ಣ ಅಂತ. ಅವನು ನೋಡ್ತೀನಾ ನಾನು ಸುದ್ದಿಗೆ ಬಂದಿದ್ದೀರಾ, ಆಯ್ತು ನಿಮ್ಮ ತೆಗಿತೀನಿ ಅಂತ ನಿಂತ್ಕೊಂತ ಸರ್. ನಮ್ಗೆ ಯಾವ ಕಡೆನೂ ರಕ್ಷಣೆ ಇಲ್ಲ. ಸ್ಟೇಷನ್ಗೆ ಹೋದ್ರೆ ಪೇಪರ್ ಮಾಡ್ಕೊಂಡು ಪ್ರೋಗ್ರಾಮ್ ಅಂತಾರೆ, ಆದ್ರೆ ಮಾರುತಿ ಸಾಹೇಬ್ರು ಮಾತ್ರ ನಮ್ಗೆ ರಕ್ಷಣೆ ಕೊಟ್ಟು ಬಂದು ಸ್ಪಾಟ್ಗೆ ಬಂದು ನೋಡ್ಕೊಂಡೋಗಿ ನಿಮ್ದೇ ಜಮೀನ್ ಅಂತೆ ಕಣಮ್ಮ, ಎಲ್ಲಾರನ್ನೂ ವಿಚಾರಿಸಿರಿ ಮಾಡ್ಕೊ ಹೋಗ್ರಿ ಅಷ್ಟೊತ್ತಿಗೆ ಅಂತ ಹೇಳವ್ರಿ. ಅವ್ರು ನಮ್ಗೇನು ತೊಂದರೆ ಕೊಟ್ಟಿಲ್ಲ. ಕಾಸಿಲ್ಲ, ಇವು ತಾಲೂಕ್ ಆಫೀಸ್ಗೆ ಹೋದ್ರು ಅಲ್ಲೇ ಹಿಂಸೆ, ಇವಾಗಮ್ಮ ಪಂಚಾಯತಿಗೆ ಹೋದ್ರು ಅಲ್ಲೇ ಹಿಂಸೆ. ಪಂಚಾಯತಿಲೆಲ್ಲ ಲೋನ್ ತಗೊಂಬಿಟ್ಟವ್ನಿ. ಯಾವ ಆಧಾರದ ಮೇಲೆ ಕೊಟ್ರು ಸರ್? ನಾವೇನಾದ್ರು ಯಾವ ಕಡೆಯಿಂದನೂ ಇಲ್ಲ ರಕ್ಷಣೆ. ಬೆಳೆ ಸಾಲ ತಗೊಂಡ ಲೋನ್ಗಳು, ಬೆಳೆ ಸಾಲಗಳು 1 ಲಕ್ಷ ರೂಪಾಯಿ, 50 ರೂಪಾಯಿ, 50,000, 1 ಲಕ್ಷ ತಗೊಂಡವ್ನಿ. ಎಲ್ಲೂ ನಮ್ಗೆ ಬಾಳ್ಕೊಡ್ತಾ ಇಲ್ಲ. ಮಕ್ಳು, ಅವನ ಹೆಣ್ಮಕ್ಳು 3 ಜನ, ರಾಧಾ, ರತ್ನ, ಇನ್ನೊಬ್ಳು ಏನಪ್ಪ ಅವಳವಳು ನೀಲಾ ಅನ್ನೋಳಬ್ಳು, ಅವನ ಹೆಂಡತಿ, ಮತ್ತೆ ತಮ್ಮನ ಹೆಂಡತಿ ಜ್ಯೋತಿ, ಸುಮಿತ್ರಿ, ಅವಳು ತಮ್ಮ ಹೆಂಡತಿ ಸತ್ತಗೋರೆ, ಅವಳ ಮಗಳೊಬ್ಳು ನರ್ಸಮ್ಮ, ಆಮೇಲೆ ಸುಮಿತ್ರಿ ಮಗಳೊಬ್ಳು ಲಲಿತಾ ಅನ್ನೋಳಬ್ಳು. ಇಷ್ಟು ಜನ ಕರ್ಕೊಂಡ್ ಮೊನ್ನೆ ನಾವು ಹೊಡೆದಿದ್ದೀವಿ ಅಂತ ಕಂಪ್ಲೇಂಟ್. ಅವ್ರ ಅಣ್ಣಪ್ಪ ಲಕ್ಷ್ಮೀ ನರಸಿಂಹಯ್ಯ ಅಂತ. ಅವನು ಸರ್ ಗಂಧದ ಕೇಸಲ್ಲೆಲ್ಲ 16 ವರ್ಷ ಜೈಲಲ್ಲಿದ್ದ. ಇವನು ಕೃಷ್ಣನನ್ನು 16 ಕೊಲೆ ಮಾಡ್ಬಿಟ್ಟು ಬಂದು ಸೇರ್ಕೊಂಡವ್ನಿ. ಇಂಥ ಕೊಲೆಗಾರನ್ನೆಲ್ಲ ಸೇರಿಸ್ಕೊಂಡು ಎಲ್ಲ ರೌಡಿ ಜಾಮ್ ಮಾಡ್ಕೊಂಡು ನಮ್ಗೆ ಇಕ್ಕಟ್ಟು ಹಿಂಸೆ ಕೊಡ್ತಾನೆ. ಆಮೇಲೆ ಮೊನ್ನೆ ಸ್ಟೇಷನ್ಗೆ ಹೋಗಿದ್ದೀವಿ, 15 ದಿವಸದಲ್ಲಿ ಕುಂಡ್ರಿಸ್ಬಿಟ್ಟವ್ರೆ. ನಾವು ಕೂಲಿ ಮಾಡಿದೀವಿ, ಕೂಲಿ ಮಾಡೋರು ನೋಡಿದ್ರೆ ಬರ್ರಿ ಯೋಗ್ಯತೆ ಇಲ್ವಾ ಕೂಲಿ ಮಾಡೋ ತೀರ್ಸಕ್ಕೆ ಅಂತಾರೆ. ನಾವು ಕೂಲಿಗೆ ಹೋಗಿದ್ದೀವಿ, ಅಷ್ಟು ಬೇಗ ಬಂದು ಹಿಂಸೆ ಕೊಟ್ಬಿಟ್ಟು ನಮ್ಗೆ ಹಿಂದಿಂದನೇ ಫೋನ್ ಮಾಡಿಸಿ ಕರ್ಸಿ ಮಾಡ್ಬಾಳ್ ಜೈರಾಮ ಮತ್ತೆ ದೊಡ್ಡಿ ಲಕ್ಷ್ಮಣ ಅನ್ನೋನಪ್ಪ ಇಂತ 1 3 ಜನ 4 ಜನ ಸಂಘದವ್ರೆ ಸಪೋರ್ಟ್ ಮಾಡ್ಕೊಂಡು ಹಿಂಸೆ ಸರ್. ಎಲ್ಲೂ ಓಡಾಡ್ತೇಲೆ ಮುದ್ರೆ ಒಗಿತೀನಿ ಅಂತ ಬಂದ ಸ್ಟೇಷನ್ ಒಳಗಡೆ ಕಾಲೇ ಎತ್ಕೊಂಬಂದ ಸರ್ ಅವನು ಮಾಡ್ಬಾಳ್ ಜೈರಾಮ ಅನ್ನೋನು. ಇದಕ್ಕೆ ಯಾರು ರಕ್ಷಣೆ ಕೊಡಲ್ಲ. ಸ್ಟೇಷನ್ ಅಲ್ಲಿ ಹೆಂಗ್ ಮಾಡ್ದ ನಮ್ಗೆ, ಆದ್ರೆ ಸಾಹೇಬ್ರು ಇರ್ಲಿಲ್ಲ ಆ ಟೈಮಲ್ಲಿ. ಇವರಿದ್ರು ಯಾರು ಅವ್ರ ಹೆಸರು ಗೊತ್ತಿಲ್ಲ, ಅಂದ್ರೆ ಮಾರುತಿ ಸರ್ ಇರ್ಲಿಲ್ಲ. ನೋಡಿ ನಾನು ಲಕ್ಷ್ಮೀದೇವಮ್ಮ ಅಂತ ಈ ತರ ಇಷ್ಟೊಂದು ಹಿಂಸೆ ಕೊಡ್ತಾನೆ. ಅಕ್ಕಪಕ್ಕ ಜಮೀನವ್ರನ್ನ ವಿಚಾರಿಸ್ರಿ, ಗ್ರಾಮಸ್ಥರು ವಿಚಾರಿಸ್ರಿ, ನಮ್ದೇ ಜಮೀನು ಅಂದ್ರೆ ನಮ್ಗೆ ಯಾವ ಕಡೆನೂ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಾವು ಗ್ರಾಮಸ್ಥರಲ್ಲ ಸರ್, ಹೊಲ್ದವ್ರು ಸರ್. ಇಷ್ಟು ಹಿಂಸೆ ಕೊಡ್ತಾನೆ. ಒಂದ್ 20-30 ಜನ 40 ಜನ ಬಾಗ್ದಾರು. ಅದ್ರಲ್ಲಿ ಏನು 1/4 ಕುಂಟೆ ಅರ್ಧ ಕುಂಟೆ ಬರ್ತಾ ಇಲ್ಲ. ಮಕ್ಳು ಮರಿನ ಸ್ಕೂಲ್ಗೆ ಹೋಗೋದು ಎದುರಿಸ್ತಾನೆ. ಎಲ್ಗಾದ್ರೂ ಅಲ್ಲೆಲ್ಲೂ ಹೋಗಂಗಿಲ್ಲ, ಮುಖ ನೋಡಂಗಿಲ್ಲ, ಕಂಪ್ಲೇಂಟ್ ಮಾಡ್ತಾನೆ. ಮನೆ 20-30 ಜನ ಮೇಲೆ ಕಂಪ್ಲೇಂಟ್ ಮಾಡವ್ನಿ. ಏನ್ ರಕ್ಷಣೆನೂ ನಮ್ಗೆ ಸಿಗ್ತಾ ಇಲ್ಲ. ಯಾವ ಕಡೆ ಹೋದ್ರು ನಮ್ಗೆ ದಯವಿಟ್ಟು ಸಹಕರಿಸಿ, ನಮ್ಗೆ ರಕ್ಷಣೆ ಕೊಡ್ಬೇಕು. ಯಾವ್ದೇ ಒಂದ್ ಕಾರಣ ಆದ್ರೂ ಮಗಳು ಅಳಿಯ 30 ಜನ ತುಂಬ್ಕೊಂಬಂದವ್ನಿ. ನಮ್ ತಮ್ಮ ಮನೇಲಿ ನುಗ್ಬಿಟ್ಟು ನಮ್ ತಮ್ಮನ್ ಕೊಲೆ ಮಾಡಕ್ ಬಂದು ಅವನ ಅಷ್ಟರಲ್ಲಿ ಆಚೆ ಬಂದ್ಬಿಟ್ಟಿದ್ದ. ನಮಗ್ ಗೊತ್ತಾಗ ನಾವೆಲ್ಲ ಬಂದು ತಡ್ದೋ ಸರ್. ಇಷ್ಟೊಂದು ಇಟ್ಟಿಲ್ದ ಬಟ್ಟಿಲ್ದ ವನವಾಸತ್ತಿ ಇವತ್ತಿನವರೆಗೂ ನನ್ನ ಮಕ್ಕಳೆಲ್ಲ ಸತ್ತೋಗ್ಬಿಟ್ರು. 15 ಜನ ಮುಂಡೆದಿರು. ಬೇರೆ ಸಾಲ ಮಕ್ಳು ಕುಂಡ್ರಿಸ್ಕೊಂಡು ಅದಾಗಡಿ ಸೊಪ್ಪು ತರ್ಕೊಂಡು ಜೀವನ ಮಾಡ್ದು. ಇಂತವರೆಗೂ ನಮ್ಮ ಮಕ್ಕಳು ಸುಖ ಸಂಪತ್ತಿಂದ ಇಲ್ಲ. ಒಂದ್ ಚಪ್ರ ಹಾಕಿ ಮೊಸರು ಚಪ್ರ ಹಾಕಿ ಒಂದ್ ಜತ್ರದಾಗ ಮದುವೆ ಮಾಡಿ ಋಣ ಕಳ್ಕೊಂಡ್ಲಿಲ್ಲ. ಮಾಡ್ದು ಕಟ್ಕೊಂಡು ಸಾಕಿ ಇವತ್ತಿನ ದಿವಸ ನಮ್ಮ ಆಸ್ತಿಗಿಂತ ಇಷ್ಟ ಕೊಟ್ಬಿಟ್ಟ ದೇವ್ರಿ ನಿಮ್ ಪಾದ ನನ್ನ ತಲೆ ಮೇಲೆ ನಮ್ಮ ಮಕ್ಕಳೆಲ್ಲ ಸತ್ತೋಗ್ಬಿಟ್ರು. 15 ಜನ ಬರೇ ಮುಂಡೆರವ್ರಪ್ಪ. ಹಿಂಗ್ ಮಡ್ಲು ಕಟ್ಕೊಂಡು ಬರೋ ಸಾರಿಗೆ ಬೇಡಿ ಮಕ್ಳು ಸಾಕ್ತಿವಪ್ಪ. ಈ ನನ್ನ ಮಗ ಇಂಥ ಅನ್ಯಾಯ ಮಾಡ್ಬಿಟ್ಟ ದೇವ್ರೆ. ನಮ್ಗೆ ಹಿಂದ್ ಹೋಗ್ಲಿಲ್ಲ ಮುಂದ್ ಬರ್ಲಿಲ್ಲ, ಹಿಂದೋಗ್ಲಿಲ್ಲ ಮುಂದ್ ಬರ್ಲಿಲ್ಲ. 2 ಹುಡುಗ್ರವೆ ಎಲ್ಲ ಒಟ್ಟಾಗ 11 ಜನ ಹೋಗ್ಬಿಟ್ರಪ್ಪ ಬರಗಾಲದಾಗೆ. ಅವತ್ತಿನವರೆಗೂ ನಿಮ್ ಪಾದ ಹಿಡ್ಕೊಂಡು ಜೀವನ ಮಾಡಿ ಮಕ್ಳಿಗೆ ಅಲ್ಲೆಲ್ಲ ಇಲ್ಲಿ ಇಸ್ಕೊಂಬಂದು ಹಿಂಗ್ ದಾರೆ ಇದು ಮದ್ವೆ ಸ್ವಪ್ನ ಮಾಡಿ ಇವತ್ತು ಇಷ್ಟಾಗ್ಲ ಮನೆ ಗಟ್ಕಂಡು ಬಾಳು ಕೊಡಲ್ಲ. ಹೊಲ್ತಾವ ಆರು ಉಡಂಗಿಲ್ಲ. ನಾವು ಒಂಟಿ ಬರೀ ಮಕ್ಳು ಸ್ಕೂಲಿಗೆ ಕಳ್ಸಂಗಿಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ. ಗೌರ್ಮೆಂಟ್ ಕೆಲಸ ಅಂತ ನಮ್ಮ ಮಕ್ಳು ಒಬ್ರು ಇಲ್ಲ. ಎಲ್ಲ ಕಟ್ಟೋರ್ ಮನೆ ಜೀತ ಮಾಡಿ ಜೀವನ ಮಾಡಿರೋದೇ ದೇವ್ರೆ. ನಿಮ್ ಪಾದ ನಮ್ ತಲೆ ಮೇಲಪ್ಪ ಈ ಜಮೀನ್ ಬಿಡಿಸ್ಕೊಟ್ಬಿಡಿ. ನನ್ನ ಮಕ್ಳಿಗೋಸ್ಕರವಾಗಿ ನಿಮ್ಮನ್ನ ಹಿಡ್ಕೊಂಡು ಬೇಡ್ಕೊಂತೀನಪ್ಪ ನಾನು. ಎಲ್ಲಾ ಕಡೆಗೂ ನೀವಿದ್ದೀರ. ಮುನಿಯಮ್ಮ. ದಯವಿಟ್ಟು ಸರ್ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ. ನೀವು ದಯವಿಟ್ಟು ಕಂದಾಯ ಸಚಿವರಾದ ಜಿ ಪರಮೇಶ್ವರ್ ಸಾಹೇಬ್ರೆ, ಆಮೇಲೆ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಮೇಡಮ್ ಅವರೇ, ಎಲ್ಲರೂ ದಯವಿಟ್ಟು ಅಧಿಕಾರಿಗಳು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ. 120 ವರ್ಷದಿಂದ ನಾವು ಇದ್ದೀವಿ ಅನ್ನೋದಕ್ಕೆ ನೀವು ಅಕ್ಕಪಕ್ಕ ಜಮೀನವ್ರನ್ನೆಲ್ಲ ಬೇಕಾದ್ರೆ ಹಾಜರು ಮಾಡಿಸಿ ನಿಮ್ಮಲ್ಲಿ ನಮಗೆ ನ್ಯಾಯ ಕೊಡಿಸಿ. ಅಷ್ಟೇ, ನಾವು ಇನ್ನೇನು ಕೇಳಲ್ಲ. ಅಧಿಕಾರಿಗಳು ತಪ್ಪು ಮಾಡಿರೋರಿಗೆ ಅಧಿಕಾರಿಗಳು ಶಿಕ್ಷೆ ಕೊಡಿಸಿ, ನಮ್ಮ ಜಮೀನು ನಮ್ಗೆ ವಾಪಸ್ ಕೊಡಿಸಿ. ನಮ್ಗೆ ಇನ್ನೇನು ಬೇಡ. ಇದ್ಬಿಟ್ರೆ ಬೇರೆ ಏನೂ ಇಲ್ಲ ನಮಗೆ.